ನಮಸ್ಕಾರ ವೀಕ್ಷಕರೇ, ನಮ್ಮ ನಡೆ ಹುನಗುಂದ ತಾಲೂಕಿನ ರಕ್ಕಸಗಿ ಗ್ರಾಮ ಪಂಚಾಯಿತಿಯತ್ತ ರಕ್ಕಸಗಿ ಪಂಚಾಯಿತಿಯಲ್ಲಿ ಶೌಚಾಲಯ ಮತ್ತು ಸ್ನಾನಗೃಹ, ಪ್ರಾಥಮಿಕ ಶಾಲೆಯಲ್ಲಿ ಶೌಚಾಲಯ ಜೆಜೆಎಂ ಮೀಸಲಿಟ್ಟ ಹಣದಲ್ಲಿ ಅವ್ಯವಹಾರ ನಡೆದಿದೆ ಅಂತ ನಾವು ಆರೋಪಿಸಿರುವ ಕಾರಣ ಹುನಗುಂದ ತಾಲೂಕು ಪಂಚಾಯಿತಿ ಕಾರ್ಯನಿರ್ವಾಹಕರು ಆದ ಶ್ರೀ ಮುರಳೀಧರ್ ದೇಶಪಾಂಡೆ ಅವರು ಹುನಗುಂದ ಸಹಾಯಕ ನಿರ್ದೇಶಕರು ಗ್ರೇಡ್ 2 ಅಧಿಕಾರಿ ಎಂಎಚ್ ಕಟ್ಟಿಮನಿ ಅವರನ್ನ ತನಿಖಾಧಿಕಾರಿಗಳಾಗಿ ನೇಮಿಸಿದ್ದಾರೆ. ತನಿಖಾಧಿಕಾರಿಗಳು ನಮಗೆ ಮತ್ತು ಆ ಸಮಯದಲ್ಲಿ ರಕ್ಕಸಗಿ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳು ಆದ ಶಶಿಕಲಾ ಕೊಡಿದೆ ಅವರನ್ನ ಮೊದಲು ವಿಚಾರಣೆ ಮಾಡಲು ರಕ್ಕಸಗಿ ಪಂಚಾಯಿತಿಗೆ ಬರಲು ಸೂಚಿಸಿದ್ರು. ಅಂದು ಕೊಡಿದೆ ಅವರು ಬರದೇ ಇರುವ ಕಾರಣ ಮತ್ತೆ 29/12/2023 ಕರೆಯಲಾಗಿತ್ತು. ತನಿಖಾಧಿಕಾರಿಗಳು ಎಲ್ಲಾ ಸ್ಥಳವನ್ನ ವೀಕ್ಷಣೆ ಮಾಡಿದ್ದಾರೆ. ಅಭಿವೃದ್ಧಿ ಅಧಿಕಾರಿಗಳು ಕಾಮಗಾರಿ ಮಾಡಿಲ್ಲ ಅಂತ ಒಪ್ಪಿಕೊಂಡಿದ್ದು, ಅದರ ಬದಲಾಗಿ ಆ ಹಣವನ್ನ ಬೇರೆ ಕಾಮಗಾರಿ ಉಪಯೋಗಿಸಿದೆ ಅಂತ ಹೇಳಿದ್ರು. ಅದಕ್ಕೆ ಸಂಬಂಧಪಟ್ಟ ದಾಖಲಾತಿ ಕೊಡಲು ಕಾಲಾವಕಾಶ ಕೇಳಿದ್ರು. ತನಿಖಾಧಿಕಾರಿಗಳು ಆದ ಎಂಎಚ್ ಕಟ್ಟಿಮನಿ ಅವರು ಅವರಿಗೆ ದಿನಾಂಕ 5/1/2024 ಕಾಲಾವಕಾಶ ಕೊಡಲು ಒಪ್ಪಿದ್ರು. ದಾಖಲಾತಿ ಪರಿಶೀಲಿಸಿದ ನಂತರ ಮೇಲಧಿಕಾರಿಗಳಿಗೆ ವರದಿ ಸಲ್ಲಿಸುವುದಾಗಿ ತಿಳಿಸಿದ್ದಾರೆ. ತನಿಖಾಧಿಕಾರಿಗಳು ಬೇಗನೆ ವರದಿ ನೀಡುತ್ತಾರೆ ಎಂಬ ನಂಬಿಕೆಯೊಂದಿಗೆ ಮುಂದಿನ ಪಂಚಾಯತ್ನೊಂದಿಗೆ ಮತ್ತೆ ಸಿಗೋಣ. ನಮಸ್ಕಾರ. ಶಿಕ್ಷಣ ಇಲಾಖೆ ಇಳಕಲ್ ಮತ್ತು ಹುನಗುಂದ ತಾಲೂಕಿನಲ್ಲಿ ಒಟ್ಟು ಶಾಲೆಗಳ ಸಂಖ್ಯೆ ಎಷ್ಟು? ಸರ್ಕಾರಿ ಶಾಲೆಗಳು ಎಷ್ಟು? ಖಾಸಗಿ ಶಾಲೆಗಳು ಎಷ್ಟು? ಖಾಸಗಿ ಶಾಲೆಗೆ ಸರ್ಕಾರದ ನಿಯಮಗಳೇನು? ಸರ್ಕಾರ ಸೂಚಿಸಿರುವ ನಿಯಮಗಳನ್ನು ಪಾಲಿಸುತ್ತಿದೆಯಾ ಖಾಸಗಿ ಶಾಲೆಗಳು? ಹಂತ ಹಂತವಾಗಿ ನೋಡೋಣ ಅತಿ ಶೀಘ್ರದಲ್ಲಿ.